ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದೆ ಅಲ್ವಾ? ಸಾರಿ ಪುಟ, ಚಿಕ್ಕಮ್ಮನ್ ಮಾತಾಡಿಸ್ತಾ ನಾನು ಮರ್ತ್ಬಿಟ್ಟೆ. ನೀವು ನನ್ನನ್ನೇ ಮರ್ತೋಗ್ಬಿಟ್ರಾ? ಹಾಗೆಲ್ಲ ಪುಟ, ಚಿಕ್ಕಮ್ಮ ಮಧ್ಯಾಹ್ನದಿಂದ ಊಟ ಮಾಡಿಲ್ವಂತೆ. ಅವ್ರು ಊಟ ಮಾಡಲಿಲ್ಲ ಅಂದರೆ ಅವ್ರ ಆರೋಗ್ಯ ಏನಾಗಬಾರ್ದು. ಊಟ ಮಾಡದೇ ಇರೋದು ಬ್ಯಾಡ್ ಹ್ಯಾಬಿಟ್ ಅಂತ ನಿನಗೆ ಗೊತ್ತು ಅಲ್ವಾ? ಗೊತ್ತು. ಅದಕ್ಕೆ ಅವ್ರನ್ನ ಮಾತಾಡ್ಸೋಣ ಅಂತ ಹೋಗಿದ್ದೆ. ಈಗ ಏನು ಮಾಡ್ತೀನಿ ಅಂದರೆ ಅವ್ರ ಜೊತೆ ಊಟ ಮಾಡ್ತಾ ನೀನು ಇಂಪಾರ್ಟೆಂಟ್ ವಿಷಯ ಏನು ಅಂತ ತಿಳ್ಕೊತೀನಿ, ಸರಿನಾ? ಈಗ ಊಟ ಮಾಡುವಂತೆ ಬಾ. ಬಾ ಕೂತ್ಕೋ. ಮಾಯಾ, ಎಲ್ರಿಗೂ ಬಡ್ಸು. ಸ್ವಾತಿಗೊಂದು ತಟ್ಟೆ ಕೊಡು. ಸರಿ ಮಾವ. ತಿನ್ನು. ಥ್ಯಾಂಕ್ ಯು ಅಕ್ಕ. ಸ್ವಾತಿ, ಆಗ್ಲೇ ಏನೋ ಹೇಳಬೇಕು ಅಂದಲ್ಲ, ಏನದು? ಅದು ಅಪ್ಪ. ಮುತ್ತು, ನಾನು ನಿನ್ಗೇನೋ ಹೇಳಬೇಕಿತ್ತು, ಮರ್ತೋದೆ. ಗುರುಗಳು ನಿಮ್ಮ ಮದುವೆಗೆ ಅಂತ ಒಂದು ಒಳ್ಳೆ ಮುಹೂರ್ತನ ಫಿಕ್ಸ್ ಮಾಡಿದ್ದಾರೆ. ಅದು ವರ್ಷದಲ್ಲಿ ಒಂದೇ ಸಲ ಬರುತ್ತಂತೆ. ಆ ದಿನದಲ್ಲಿ ನಿಮ್ಮ ಮದುವೆ ಆದರೆ ನೀವು ಚೆನ್ನಾಗಿರ್ತೀರಾ, ಈ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಮುತ್ತು. ಹಾಗೆ ನಿಮ್ಗೆ ಹುಟ್ಟೋ ಮಕ್ಕಳು ಕೂಡ ಪೂರ್ಣಾಯುಷ್ಯವಾಗಿರ್ತಾರಂತೆ. ನಿಮ್ಮ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ನಡಿಬೇಕು ಅನ್ನೋದು ನನ್ನ ಆಸೆ ಮುತ್ತು. ಅದಕ್ಕೆ ಅದೇ ದಿನ ನಿನ್ನ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಇದಕ್ಕೆ ನೀನೇನು ಹೇಳ್ತೀಯ ಮುತ್ತು? ಅದು ಚಿಕ್ಕ ಮಾವ, ಏನಾಯ್ತು ಮಾವ? ಅಪ್ಪ, ನಿಧಾನಕ್ಕೆ ತಿನ್ಬೇಕು ತಾನೆ. ನೀರು ಕುಡಿ.